ಎಲ್ರಿಗೂ ನಮಸ್ಕಾರ. ನಾನು ಉಷಾ ಮೋಹನ್, ಆಮ್ ಆದ್ಮಿ ಪಕ್ಷದ ರಾಜ್ಯ ಕಾರ್ಯದರ್ಶಿ. ರಾಜ್ಯದಲ್ಲಿ ಒಂದು ಕಡೆ ನಿರುದ್ಯೋಗ ಸಮಸ್ಯೆಗಳು, ಬೆಲೆ ಏರಿಕೆಗಳು, ರೈತರ ಒಂದು ಸಂಕಷ್ಟಗಳು, ಬರ ಪ್ರದೇಶಗಳಲ್ಲಿ ಬೆಳೆಗಳಿಲ್ಲ, ಬಹಳಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ, ಈ ರೀತಿ ಅನೇಕ ಹಾವಳಿಗಳು ನಡೀತಾನೆ ಇದೆ. ಅದರಲ್ಲೂ ಮಾದಕ ವಸ್ತುಗಳು ಅಂತ ಹೇಳಿ ಯೂತ್ ಎಲ್ಲರೂ ಸಹ ಇವತ್ತು ಒದ್ದಾಡ್ತಾ ಇದ್ದಾರೆ. ಇಂಥ ಒಂದು ಗಂಭೀರ ಚರ್ಚೆ ರಾಜ್ಯದಲ್ಲಿ ಆಗ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರ ಒಂದು ನಾಲಾಯಕ ಕೆಲಸಕ್ಕೆ ಮುಂದಾಗಿದೆ ಅನ್ನೋದನ್ನ ಇವತ್ತು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೀವಿ. ಸರಿಸುಮಾರು 579 ಮದ್ಯದ ಅಂಗಡಿಗಳಿಗೆ ಹೊಸ ಲೈಸೆನ್ಸ್ ಅನ್ನ ಕೊಡ್ತಾ ಇದ್ದಾರೆ, ಅಂದ್ರೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ಹೆಣ್ಮಕ್ಳ ಮೇಲೆ ಸಾಕಷ್ಟು ದೌರ್ಜನ್ಯಗಳಿದೆ, ಹಲವಾರು ಮಕ್ಕಳ ಮೇಲೆ ಇದರ ಮದ್ಯದ ಅಂಗಡಿಗಳಿಂದ ಪರಿಣಾಮ ಬೀರ್ತಾ ಇದೆ. ಅದು ಯಾವ ರೀತಿ ಒಂದು ಏನ್ ಹೇಳ್ತಾರೆ, ಸ್ಕೂಲ್ಗಳ ಹತ್ರ, ದೇವಸ್ಥಾನಗಳ ಹತ್ರ ಮದ್ಯದ ಅಂಗಡಿ ಇರಬಾರ್ದು ಅಂತ ಎಲ್ಲ ಸಾಕಷ್ಟು ನಿಯಮಗಳಿದ್ವೆ. ಅವೆಲ್ಲವೂ ಇದ್ರೂ ಕೂಡ ಅವೆಲ್ಲವನ್ನ ಬಿಟ್ಟು ಇವತ್ತು ಸರ್ಕಾರಗಳು ಅನೇಕ ಮದ್ಯದ ಅಂಗಡಿಗಳಿಗೆ ಪರ್ಮಿಷನ್ಗಳನ್ನ ನೀಡ್ತಾ ಇದ್ದಾವೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಗ್ಯಾರಂಟಿಗಳ ಮುಖಾಂತರ ನಮ್ಮ ಒಂದು ರಾಜ್ಯದ ಖಜಾನೆ ಖಾಲಿ ಮಾಡ್ತಾ ಇದ್ದಾರೆ. ಇವರಿಗೆ ಯಾವುದೇ ಒಂದು ಹೊಸ ರೆವೆನ್ಯೂ ಜನರೇಟ್ ಮಾಡುವಷ್ಟು ಯೋಗ್ಯತೆ ಇಲ್ಲ. ಸ್ಟಾರ್ಟ್ಅಪ್ಗಳಾಗಿರ್ಬೋದು, ಇನ್ವೆಸ್ಟ್ಮೆಂಟ್ಗಳಾಗಿರ್ಬೋದು, ಉದ್ಯೋಗ ಸೃಷ್ಟಿ, ಈ ರೀತಿ ಹೊಸ ಹೊಸ ಯೋಜನೆಗಳಿಂದ ಯಾವ ರೀತಿ ನಮ್ಮ ಸರ್ಕಾರದ ಆರ್ಥಿಕ ಬೊಗಸನ್ನ ನಾವು ತುಂಬಬಹುದು ಅನ್ನೋ ಯೋಚನೆ ಇಲ್ದೇರ ಹೊಸ ಹೊಸ ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಕೊಟ್ಟು ಇವರು ಸರ್ಕಾರಕ್ಕೆ ಬೊಕ್ಸೆ ತುಂಬಿಸ್ತಾರಂತೆ. ಎಂತ ಒಂದು ವಿಪರ್ಯಾಸ ನೋಡಿ, ಇವತ್ತು ನಾವು ಎಂತ ಸ್ಥಿತಿಗೆ ತಲುಪಿದೀವಿ. ಇದೇ ಬಿಜೆಪಿ ಸರ್ಕಾರ ಸರಿಸುಮಾರು CL7 ಅಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನ ಬಿಜೆಪಿ ಸರ್ಕಾರದಲ್ಲಿ ನಾವು ಕೇಳ್ಬಂತು. ಆದ್ರೆ ಅದನ್ನ ತನಿಖೆ ಮಾಡೋದು ಬಿಟ್ಟು ಇವತ್ತು ಬಿಜೆಪಿ ಅವರು ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಅಬಕಾರಿಯಲ್ಲಿ ನಡೀತಿರುವಂತಹ ಹಗರಣಗಳ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಇದರ ಮೇಲೆ ಯಾವುದೇ ಕ್ರಮ ತನಿಖೆ ಮಾಡ್ತಿಲ್ಲ. ಆದ್ರೆ ಹೊಸ ಲೈಸೆನ್ಸ್ಗೆ ಪರ್ಮಿಷನ್ ಕೊಡ್ತಿದಾರಂತೆ. ಮತ್ತೊಂದು ಕಡೆ 1993ರಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾದಾಗ ಈ ರೀತಿ ಬೇಕಾಬಿಟ್ಟು ಎಲ್ಲ ಕಡೆ ಲೈಸೆನ್ಸ್ಗಳನ್ನ ಕೊಡ್ತಾ ಬಂದ್ರು. ಆಗ ಅನೇಕ ಮಹಿಳಾ ಸಂಘಟನೆಗಳಾಗಿರ್ಬೋದು, ಜನಪರ ವೇದಿಕೆಗಳು, ಮತ್ತೆ ಜನಪರ ಕಾಳಜಿ ಇರುವಂತಹ ಸಂಘಟನೆಗಳು ಇದನ್ನ ವಿರೋಧ ಮಾಡಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದು ಇದನ್ನ ಒಂದು ಹಂತಕ್ಕೆ ತಂದಿಟ್ಟಿದ್ರು. ಅದಾದ ನಂತರ ಬಂಗಾರಪ್ಪನವರ ಅವಧಿಯ ನಂತರ ಯಾವುದೇ ಸರ್ಕಾರಗಳು ಕೂಡ ಈ ರೀತಿ ಒಂದು ಮದ್ಯದ ಅಂಗಡಿಗಳಿಗೆ ಹೊಸದಾಗಿ ಲೈಸೆನ್ಸ್ ಕೊಡುವಂತಹ ಯೋಜನೆಗಳನ್ನ ಮಾಡಿರಲಿಲ್ಲ. ಆ ಲೈಸೆನ್ಸ್ ಕೊಟ್ಟು ಅದರಿಂದ ಬರುವಂತ ಹಣವನ್ನ ನಾವು ಸರ್ಕಾರದ ಬೊಗಸಕ್ಕೆ ತುಂಬಿಸ್ಬೇಕು ಅನ್ನೋಂಥ ಯೋಚನೆಗಳು ಮಾಡಿರಲಿಲ್ಲ. ಆದ್ರೆ ವಿಪರ್ಯಾಸ, ಇವತ್ತಿನ ಆಡಳಿತದ ಪಕ್ಷದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡ್ತಿರೋದು ನಿಜವಾಗ್ಲೂ ನಾಚಿಕೆ ಕೇಡಿನ ಸಂಗತಿ. ಮತ್ತು ಮಹಿಳೆಯರ ಮೇಲೆ ಹೆಚ್ಚಿನ ದೌರ್ಜನ್ಯಗಳು ನಡೆಯೋದಿಕ್ಕೆ ಇವರೇ ಒಂದು ಕಡೆ ಪ್ರೋತ್ಸಾಹ ಮಾಡ್ತಾ ಇದ್ದಾರ ಅನ್ನೋದು ಪ್ರಶ್ನೆ ಉದ್ಭವ ಆಗುತ್ತೆ. ಮಹಿಳೆಯರಿಗೆ ಎಷ್ಟು ಸುರಕ್ಷತೆ ಅನ್ನೋದು ಉದ್ಭವ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ನಾವು ರಾಜ್ಯಪಾಲರಿಗೂ ಸಹ ದೂರನ್ನ ಕೊಡ್ತಾ ಇದ್ದೀವಿ. ಮತ್ತೆ ಈ ಅಬಕಾರಿಯ ನೀತಿ ನಿಯಮಗಳನ್ನೆಲ್ಲ ಬದಿಗಿಟ್ಟು ಹೊಸ ಒಂದು ಲೈಸೆನ್ಸ್ಗಳನ್ನ ಏನ್ ಕೊಡ್ತಿದ್ದೀರಾ ಇದನ್ನ ನಾವು ಖಂಡಿತವಾಗ್ಲೂ ನಿಲ್ಲಿಸ್ಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಮಹಿಳೆಯರ ವಿಭಾಗದಿಂದ ನಾವು ಆಮ್ ಆದ್ಮಿ ಪಕ್ಷದಿಂದ ಹೆಚ್ಚು ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅನ್ನೋ ಒಂದು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ. ಧನ್ಯವಾದಗಳು.